ಪಾರ್ಟಿಗೆ ಹೋಗೋದಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಖುಷಿಯ ವಿಚಾರ. ಆದ್ರೆ ಹೇಗೆ ರೆಡಿ ಆಗೋದು ಅನ್ನೋದೇ ಹಲವರ ಸಮಸ್ಯೆ. ಯಾವ ಡ್ರೆಸ್ ಹಾಕಿಕೊಳ್ಳೋದು, ಯಾವುದು ಇವತ್ತಿನ ಟ್ರೆಂಡ್ ಅಂತ ಚಿಂತೆಗೀಡಾಗ್ತಾರೆ. ಆದ್ರೆ ನಮ್ಮ ಸಿರಿ ಸಖಿ ಇವತ್ತು ಪಾರ್ಟಿಗೆ ಹೋಗ್ಬೇಕಾದ್ರೆ ಯಾವ ತರಹದ ಡ್ರೆಸ್ ಹಾಕಿಕೊಂಡು ಹೋಗಬಹುದು, ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಿಳಿಸಿಕೊಡ್ತಿದ್ದಾರೆ ನೋಡಿ. ನಮಸ್ತೆ, ನಾನು ಇವಾಗ ನಿಮಗೆ ಕ್ರಾಪ್ ಟಾಪ್ಸು, ಲಾಂಗ್ ಸ್ಕರ್ಟ್ಸು, ಗೌನ್ಸು, ಪಾರ್ಟಿ ವೇರ್ಗೆ ಹೇಗೆ ಹಾಕೊಂಡು ಹೋಗ್ಬೋದು, ಹೇಗೆ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣ್ತದೆ, ಸಲ್ವಾರ್ಸ್ ಬದಲು ಆಲ್ಟರ್ನೇಟಿವ್ ಆಗಿ ಕ್ರಾಪ್ ಟಾಪ್ಸ್ ಹಾಕೋಬೋದು, ಗೌನ್ಸ್ ಹಾಕೋಬೋದು. ಇದನ್ನು ಹಾಕೊಂಡಾಗ ಡಿಫ್ರೆಂಟಾಗಿ ಕಾಣುತ್ತೆ, ಪ್ಲಸ್ ಟೀನೇಜ್ಗೆ ತುಂಬ ಇಷ್ಟವಾಗುತ್ತದೆ. ಇದು ಕ್ರಾಪ್ ಟಾಪು ಮತ್ತು ಸ್ಕರ್ಟು. ಇದು ಆರೆಂಜ್ ಕಲ್ಲರು. ಈ ಆರೆಂಜ್ ಕಲರ್ ಏನು ಅಂದರೆ ಮಾರ್ನಿಂಗು ಹಾಕೋಬೋದು, ಆಫ್ಟರ್ನೂನ್ ಹಾಕೋಬೋದು, ಈವ್ನಿಂಗ್ ಪಾರ್ಟೀಸ್ಗೂ ಹಾಕೋಬೋದು. ಬ್ರೈಟ್ ಕಲ್ಲರು. ಇದು ಯಾವುದೇ ಒಂದು ಕಾಂಪ್ಲೆಕ್ಷನ್ಗೂ ಚೆನ್ನಾಗಿ ಕಾಣ್ತದೆ. ಮತ್ತು ಇದನ್ನು ವೇಸ್ಟ್ ಬೆಲ್ಟ್ನ ನಾವು 6 ಇಂಚಸ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಕೆಲವರಿಗೆ ಹಿಪ್ ಜಾಸ್ತಿ ಇರುತ್ತೆ. ಆ ಹಿಪ್ ಜಾಸ್ತಿ ಇರುವಾಗ ತುಂಬ ಅಗಲವಾಗಿ ಕಾಣ್ತಾರಲ್ವ, ಈ 6 ಇಂಚಸ್ ಬೆಲ್ಟ್ ಕೊಟ್ಟಾಗ ಆ ಹಿಪ್ ಸಣ್ಣ ಕಾಣುತ್ತೆ, ಆವಾಗ ಚೆನ್ನಾಗಿ ಕಾಣುತ್ತದೆ. ಮತ್ತು ಇದಕ್ಕೆ ಆರೆಂಜ್ ಕಲರ್ ಕೊಟ್ಟಿದ್ದೀವಿ. ಆರೆಂಜ್ ಕೆಳಗಡೆ ಆರೆಂಜ್ಗೆ ನಾವು ಆರೆಂಜ್ ಕಲರೇ ಲೈನಿಂಗ್ ಕೊಟ್ಟಿದ್ದೀವಿ. ನೀವು ಬೇಕಂದರೆ ಆರೆಂಜ್ ಕಲರ್ಗೆ ಇವೊಂದು ಡಾರ್ಕರ್ ಕಲರ್ ಶೇಡ್ಸು ಕೂಡ ಲೈನಿಂಗ್ ಕೊಡ್ಬೋದು. ಸಮಥಿಂಗ್ ಲೈಕ್ ಬ್ಲ್ಯಾಕ್ ಕೊಡ್ಬೋದು, ಕ್ರೀಮ್ ಕಲರು. ಇದು ಅಕಾರ್ಡಿಂಗ್ ಟು ದ ಚಾಯ್ಸ್ ಆಫ್ ದಿ ಕಸ್ಟಮರು. ಮತ್ತು ಇದಕ್ಕೆ ನಾವು ಕಟ್ವರ್ಕ್ ಬಾರ್ಡ್ರ್ ಕೊಟ್ಟಿದ್ದೀವಿ. ಈ ಕಟ್ವರ್ಕ್ ಬಾರ್ಡ್ರನ್ನ ಕ್ಲೀನಾಗಿ ಬಟ್ಟೆ ಜಾಯಿನ್ ಮಾಡದೆ ಹಾಗೆ ಕಟ್ವರ್ಕ್ ಬಾರ್ಡ್ರ್ ಕೊಟ್ಟಿದ್ದೀವಿ. ಪೂರ್ತಿ ಸ್ಕರ್ಟ್ನಲ್ಲಿ ಕಟ್ವರ್ಕ್ ಬಾರ್ಡ್ರ್ ಕೊಟ್ಟಿದ್ದೀವಿ. ಮತ್ತು ಈ ಕ್ರಾಪ್ ಟಾಪ್ ಬಂದಾಗ ಇದನ್ನು ಕ್ರಾಪ್ ಟಾಪು ಇವಾಗ ಏನು ಅಂದರೆ ಲೇಟೆಸ್ಟ್ ಟ್ರೆಂಡ್ ಅಂದರೆ ಕಾಲರ್ ನೆಕ್ಸು. ಈ ಕಾಲರ್ ನೆಕ್ಸ್ ಹಾಕಿದಾಗ ಏನು ದುಪ್ಪಟ್ಟ ಹಾಕೋ ಅವಶ್ಯಕತೆ ಇರಲ್ಲ. ಟೀನೇಜ್ ಹುಡುಗಿರ್ಗಂತೂ ಇದು ತುಂಬ ಚೆನ್ನಾಗಿ ಕಾಣ್ತದೆ. ಈ ನೆಕ್ಗೆ ಗೋಲ್ಡ್ ಕಲರ್ ನೆಕ್ ಕೊಟ್ಟಿದ್ದೀನಿ, ಶೈನಿಂಗ್ ಕ್ಲಾತಲ್ಲಿ ಮಾಡಿರೋ ನೆಕ್ ಕೊಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಮೋಟಿವ್ ಅಟ್ಯಾಚ್ ಮಾಡಿದ್ದೀನಿ, ಲೆಫ್ಟ್ ಸೈಡ್ಗೆ ಮೋಟಿವ್ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ. ಪ್ರಿನ್ಸಸ್ ಕಟ್ ಕೊಟ್ಟಾಗ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಮತ್ತು ಇವಾಗಿನ ಟ್ರೆಂಡ್ ಏನು ಅಂದರೆ ಕಾಲರ್ ನೆಕ್ ಕೊಟ್ಟಾಗ ದುಪ್ಪಟ್ಟ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಈ ಮೋಟಿವ್ನ ನೀವು ಸೆಂಟ್ರ್ ಪೊಸಿಷನಲ್ಲೂ ಹಾಕೋಬೋದು, ಟುವರ್ಡ್ಸ್ ಯುವರ್ ಲೆಫ್ಟ್ ಆ್ಯಂಗಲಲ್ಲೂ ಹಾಕೋಬೋದು, ಚೆನ್ನಾಗಿ ಕಾಣ್ತದೆ. ಮತ್ತು ಇದಕ್ಕೆ ನಾನು ಸ್ಲೀವ್ಲೆಸ್ ಕೊಟ್ಟಿದ್ದೀನಿ. ಸ್ಲೀವ್ಲೆಸ್ ಆದರೂ ಹಾಕೋಬೋದು, ಎಲ್ಬೋ ಲೆಂತ್ ಆದರೂ ಹಾಕೋಬೋದು, ಕ್ಯಾಪ್ ಸ್ಲೀವ್ಸ್ ಆದರೂ ಹಾಕೋಬೋದು. ಇದನ್ನು ಇನ್ನರ್ ಸ್ಲೀವ್ಸ್ ಮಾಡಿದ್ದೀವಿ. ಇನ್ನರ್ ಸ್ಲೀವ್ಸು ಕಾಲರ್ ನೆಕ್ಗೆ ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಇದಕ್ಕೆ ನಾವು ಯಾವುದೇ ಆದ ಕಾಲರ್ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಕಾಲರ್ ಮೆಟೀರಿಯಲ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಮೂಲ್ ಹತ್ರ ತುಂಬ ಇರಿಟೇಟಿಂಗ್ ಆಗಬಾರ್ದು ಅಂತ ಬರೀ ಪೈಪಿಂಗ್ ಕೊಟ್ಟು ಇದನ್ನು ಕ್ಲೀನಾಗಿ ಫಿನಿಶ್ ಮಾಡಿದ್ದೀವಿ. ಇದು ಕಾಲರ್ ನೆಕ್ ಆಗೋದ್ರಿಂದ ಮುಂದೆ ಓಪನಿಂಗ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ಓಪನಿಂಗ್ ಕೊಟ್ಟಾಗ ತುಂಬ ಕೆಟ್ಟ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಲ್ಲ. ಇದಕ್ಕೆ ಈ ಕಾಲರ್ ನೆಕ್ಗೆ ನಾವು ಬ್ಯಾಕ್ ಓಪನಿಂಗ್ ಕೊಟ್ಟಿದ್ದೀವಿ. ಬ್ಯಾಕ್ ಓಪನಿಂಗ್ ಏನಕ್ಕೆ ಕೊಡ್ತೀವಿ ಅಂದರೆ ಇಟ್ ಇಸ್ ಜಿಪ್ ಕೊಟ್ಟಿದ್ದೀವಿ, ಪೂರ್ತಿ ಜಿಪ್ ಆಗಿ ಓಪನ್ ಮಾಡ್ಬೋದು. ಇಟ್ ಈಸ್ ಈಸಿ ಟು ವೇರ್. ಆಮೇಲೆ ಕಾಲರ್ ಇದರಿಂದ ಬ್ಯಾಕ್ ಜಿಪ್ ಕೊಟ್ರೆ ತುಂಬ ಕನ್ವೀನಿಯಂಟ್. ಇದು ಲಾಂಗ್ ಗೌನು ಪಾರ್ಟಿ ವೇರ್ಸ್ಗೆ, ನೈಟ್ ಪಾರ್ಟೀಸ್ಗೆ ಎಲ್ಲ ಹಾಕೊಂಡು ಹೋಗ್ಬೋದು. ಬರ್ಡೇ ಪಾರ್ಟೀಸ್ಗೆ, ಟೀನೇಜ್ ಗರ್ಲ್ಸ್ಗೆ ಇದು ತುಂಬ ಇಷ್ಟಪಡ್ತಾರೆ. ಈ ಗೌನಿನ ವಿಶೇಷತನ ಅಂದರೆ ಇದು ಡಬಲ್ ಶೇಡೆಡ್ ಕಲರ್ಸ್. ಇದನ್ನು ನಾವು ಯೋಕ್ ಲೆಂತಲ್ಲಿ ಬೆಲ್ಟ್ ಹಾಕಿದ್ದೀವಿ. ಬೆಲ್ಟ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ವೇಸ್ಟ್ಗಿಂತ ಕೆಳಗಡೆ ಕೂತ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತದೆ ಫಿಟ್ಟಿಂಗು. ಮತ್ತು ಇದನ್ನು ಅಂಬ್ರೆಲಾ ಕಟ್ಟಿಂಗ್ ಕೊಟ್ಟಿದ್ದೀವಿ. ಈ ಅಂಬ್ರೆಲಾ ಕಟ್ ಕೊಟ್ಟಾಗ ಇಟ್ ವಿಲ್ ಬಿ ವೆರಿ ಈಸಿ ಟು ವೇರ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ವಾಕ್ ಆಲ್ಸೋ. ಸೊ ಅದಕ್ಕಾಗಿ ಮತ್ತು ಪ್ಲಸ್ ಡಬಲ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತದೆ. ಇದು ಫ್ರಂಟ್ ಪೋರ್ಷನ್ನು ಸಹ ನಾವು ರೌಂಡ್ ನೆಕ್ ಕೊಟ್ಟಿದ್ದೀವಿ, ಬ್ಲಂಟ್ ರೌಂಡ್ ನೆಕ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಓಪನಿಂಗ್ ಕೊಟ್ಟು ಓಪನಿಂಗಿಗೆ ಕೆಳಗಡೆ ನಾವು ನೆಟ್ ಹಾಕಿದ್ದೀವಿ. ಮತ್ತು ಇದನ್ನು ಸ್ಲೀವ್ಲೆಸ್ ಕೊಟ್ಟಿದ್ದೀವಿ. ಸ್ಲೀವ್ಲೆಸ್ಸಿಗೆ ಪಿಂಕ್ ಕಲರ್ ಪೈಪಿಂಗ್ ಹಾಕಿದ್ದೀವಿ. ಈ ಪಿಂಕ್ ಕಲರ್ ಪೈಪಿಂಗ್ ಬದಲು ನೀವು ಗೋಲ್ಡ್ ಕಲರ್ ಪೈಪಿಂಗು ಹಾಕೋಬೋದು, ಅಥವಾ ಡಾರ್ಕ್ ಪಿಂಕ್ ಪೈಪಿಂಗು ಹಾಕೋಬೋದು. ಇವಾಗ ನೀವು ನೋಡ್ತಿರೋದು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಎರಡೂ ರೌಂಡಾಗಿ ಕೊಟ್ಟಿದ್ದೀವಿ, ಬ್ಲಂಟ್ ರೌಂಡ್ ಕೊಟ್ಟಿದ್ದೀವಿ. ಮತ್ತು ಇಲ್ಲೂ ಸಹ ಆ ಫ್ರಂಟ್ ಆ್ಯಂಡ್ ಬ್ಯಾಕು ಒಂದೇ ಥರ ಕಟ್ ಕೊಟ್ಟಿದ್ದೀವಿ, ಸಿಮಿಲರಾಗಿ ಕಾಣಲಿ ಅಂತ. ಇಲ್ಲಿ ಒಂದು ಮೋಟಿವ್ ಹಾಕಿದ್ದೀವಿ ಮತ್ತು ಇಲ್ಲಿ ಒಂದು ಮೋಟಿವ್ ಹಾಕಿದ್ದೀವಿ. ಈ ಎಂಬ್ರಾಯ್ಡ್ರಿಗೆ ನಾಟ್ಸ್ ವರ್ಕು, ಸ್ಟೋನ್ ವರ್ಕು, ಜರ್ದೋಸಿ ಫೈಲಿಂಗು ಮತ್ತು ಎಲ್ಲ ಕೊಟ್ಟನ್ನು ಇದನ್ನು ಒಂದು ಮೋಟಿವ್ ಮಾಡಿದ್ದೀವಿ. ಮತ್ತು ಫ್ರಂಟಲ್ಲಿ ಹೇಗೆ ವೇಸ್ಟ್ ಬೆಲ್ಟ್ ಕೊಟ್ಟಿದ್ದೀವೋ ಬ್ಯಾಕು ಸಹ ಅದನ್ನೇ ವೇಸ್ಟ್ ಬೆಲ್ಟ್ ಕಂಟಿನ್ಯೂ ಮಾಡಿದ್ದೀವಿ. ಮತ್ತು ಈ ಬ್ಯಾಕಲ್ಲಿ ನಾವು ಜಿಪ್ ಕೊಟ್ಟಿದ್ದೀವಿ. ಜಿಪ್ ಇಸ್ ವೆರಿ ಈಸಿ ಟು ವೇರ್. ಗೌನ್ಸ್ಗೆ ಎಸ್ಪೆಷಲಿ ಬ್ಯಾಕ್ ಜಿಪ್ ಕೊಟ್ಟಾಗ ತುಂಬ ಕಂಫರ್ಟಬಲ್ ಆಗೂ ಇರುತ್ತೆ. ಇಟ್ ಈಸ್ ಈಸಿ ಟು ವೇರ್.
ಈ ಗೌನ್ಸ್ನ ಏಜ್ ಲಿಮಿಟೇಷನ್ಸ್ ಇಲ್ಲ, ಯಾರಾದರೂ ಹಾಕ್ಬೋದು, ಯಾವ್ದು ಬರ್ಡೇ ಪಾರ್ಟಿಗಾದರೂ ಹಾಕ್ಬೋದು, ನೈಟ್ ವೇರ್ ಗೌನ್ಸ್ಗಾದರೂ ಹಾಕ್ಬೋದು, ಟೀನೇಜ್ ಹುಡುಗಿರು ಹಾಕ್ಬೋದು, ಮಿಡಲ್ ಏಜ್ ಹುಡುಗಿರು ಹಾಕ್ಬೋದು, ಆಮೇಲೆ ಮ್ಯಾರೇಜ್ ಪರ್ಪಸ್ಗೆ ಹಾಕ್ಬೋದು, ರಿಸೆಪ್ಷನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು. ಎಲ್ಲದನ್ನು ಈ ಮಲ್ಟಿಪರ್ಪಸ್ ಆಗಿ ಈ ಪಾರ್ಟಿ ಗೌನ್ ಯೂಸ್ ಮಾಡ್ಬೋದು. ಇದನ್ನು ನಾನು ಇನ್ನೊಂದು ವೆರೈಟಿ ಆಫ್ ದಿ ಕ್ರಾಪ್ ಟಾಪು ಮತ್ತು ಲಾಂಗ್ ಸ್ಕರ್ಟ್ ತೋರಿಸ್ತಾ ಇದ್ದೀನಿ. ಈ ಟಾಪಿಗೆ ಎಂಬ್ರಾಯ್ಡ್ರಿ ಮಾಡಿ ಮತ್ತು ಸ್ಕರ್ಟ್ಗೂ ಸಹ ನಾವು ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಇದಕ್ಕೆ 6 ಇಂಚ್ ಬೆಲ್ಟ್ ಕೊಟ್ಟಿದ್ದೀವಿ. ಸ್ವಲ್ಪ ಹಿಪ್ ಜಾಸ್ತಿ ಇದ್ದವ್ರಿಗೆ 6 ಇಂಚ್ ಬೆಲ್ಟ್ ಕೊಟ್ಟಾಗ ಕವರ್ ಆಗುತ್ತೆ. ಮತ್ತು ಈ ವೆಲ್ವೆಟ್ ಮೇಲೆ ನಾವು ವರ್ಕ್ ಮಾಡಿದ್ದೀವಿ, ಹ್ಯಾಂಡ್ ವರ್ಕ್ ಮಾಡಿದ್ದೀವಿ. ಮತ್ತು ಇದಕ್ಕೆ ಫ್ಲೋರಲ್ ಪ್ರಿಂಟ್ ಕೊಟ್ಟಿದ್ದೀವಿ. ಮತ್ತು ಈ ಫ್ಲೋರಲ್ ಪ್ರಿಂಟಿಗೆ ಈ ಬ್ಲ್ಯಾಕ್ ವೆಲ್ವೆಟ್ ಮೇಲೆ ಗೋಲ್ಡ್ ಕಲರ್ ಜರಿ ಎಂಬ್ರಾಯ್ಡ್ರಿ ಮಾಡಿದ್ದೀವಿ, ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಈ ಸ್ಕರ್ಟಿನ ವಿಶೇಷತೆ ಏನು ಅಂದರೆ ಇದು ಅಂಬ್ರೆಲಾ ಸ್ಕರ್ಟ್ ಕೊಟ್ಟಿದ್ದೀವಿ. ಈ ಅಂಬ್ರೆಲಾ ಸ್ಕರ್ಟಿಗೆ ನಾವು ಬಾರ್ಡರ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇದು ಗೋಲ್ಡ್ ಕಲರ್ ಬಾರ್ಡ್ರು. ಮತ್ತು ಇದು 3 ವೆರೈಟಿ ಡಿಫ್ರೆನ್ಸ್ ಆಫ್ ದಿ ಕ್ಲಾತ್ಸ್ ಇದೆ ಆ್ಯಕ್ಚುಲಿಯಾಗಿ. ಇದಕ್ಕೆ ಗೋಲ್ಡ್ ಕಲರ್ ಕ್ಲಾತು ಸೀಕ್ವೆನ್ಸ್ ವರ್ಕಲ್ಲಿ ಮಾಡ್ಕೊಂಡಿದ್ದೀವಿ ಒಂಚೂರು. ಸೊ ನಾವು ಈ ಕಾಂಬಿನೇಷನಲ್ಲಿ ಪಿಂಕು ಮತ್ತು ಬ್ರೌನು ತುಂಬ ಕಾಂಟ್ರಾಸ್ಟ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ಈ ಸ್ಕರ್ಟಿಗೆ ನಾವು ಸೈಡ್ ಜಿಪ್ ಕೊಟ್ಟಿದ್ದೀವಿ. ಸೈಡ್ ಜಿಪ್ ಕೊಟ್ಬಿಟ್ಟು ಒಂದು ಬಕಲ್ ಕೊಟ್ಟಿದ್ದೀವಿ. ಈ ಸೈಡ್ ಜಿಪ್ ಕೊಟ್ಟಾಗ ಸ್ಕರ್ಟ್ಸ್ ಹಾಕೊಳ್ಳೋವಾಗ ತುಂಬ ಚೆನ್ನಾಗಿ ಕಾಣ್ತದೆ ಮತ್ತು ಫಿಟ್ಟಕ್ಕೂ ಸಹ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದನ್ನು ಟೈಯಿಂಗಿಗೆ ಸುಮ್ಮನೆ ಫ್ಯಾನ್ಸಿಯಾಗಿ ಇದನ್ನು ಟೈಯಿಂಗ್ ಕೊಟ್ಟಿದ್ದೀವಿ. ಇದಕ್ಕೆ ಏನು ಮೂಮೆಂಟ್ಸ್ ಇರಲ್ಲ, ಜಸ್ಟ್ ಫಾರ್ ದ ಫ್ಯಾನ್ಸಿ ವೇರ್ ವಿ ಹ್ಯಾವ್ ಗಿವನ್ ದಿಸ್ ಟೈಯಿಂಗ್. ಇದಕ್ಕೆ ನಾವು ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಬ್ರೌನ್ ಕಲರ್ ರಾ ಸಿಲ್ಕಲ್ಲಿ ತೊಗೊಂಡಿದ್ದೀವಿ. ರಾ ಸಿಲ್ಕ್ ಆದರೂ ಮಾಡ್ಬೋದು, ಕಾಟನ್ ಸಿಲ್ಕ್ ಆದರೂ ಮಾಡ್ಬೋದು, ಅಥವಾ ಪ್ಯೂರ್ ಸಿಲ್ಕ್ ಆದರೂ ಮಾಡ್ಬೋದು. ಆಮೇಲೆ ಇದಕ್ಕೆ ನೆಕ್ ರೌಂಡು ನಾವು ಬೋಟ್ ನೆಕ್ ಕೊಟ್ಟಿದ್ದೀವಿ. ಇದನ್ನು ಸ್ಲೀವ್ಲೆಸ್ ಸಹ ಮಾಡಿದ್ದೀವಿ. ಈ ಸ್ಲೀವ್ಲೆಸ್ ಮಾಡಿ ಮತ್ತು ನಾವು ಇದಕ್ಕೆ ಪೈಪಿಂಗು ಪಿಂಕ್ ಕಲರ್ ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಮಾಡಿದ್ದೀವಿ. ಇದು ಸ್ಲೀವ್ಲೆಸ್ ಇವಾಗ ಇನ್ನು ಕ್ರಾಪ್ ಟಾಪ್ಸು ಟೀನೇಜ್ ಗರ್ಲ್ಸ್ಗೆ ತುಂಬ ಹಾಕ್ತಾರೆ. ಸೊ ಹೈ ನೆಕ್ ಕೊಟ್ಟಾಗ ನಾವು ದುಪ್ಪಟ್ಟ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಇದನ್ನು ಸೆಂಟರ್ ಮೋಟಿವ್ ಆಗಿ ಕೊಟ್ಟಿದ್ದೀವಿ. ಸೆಂಟರ್ ಆದರೂ ಹಾಕ್ಬೋದು, ಅದರ್ವೈಸ್ ಲೆಫ್ಟ್ ಸೈಡ್ ಆದರೂ ನೀವು ಮೋಟಿಗೆ ಹಾಕೋಬೋದು. ಇದು ಪಿಂಕ್ ಕಲರ್ ಕಾಂಬಿನೇಷನ್ಸಲ್ಲಿ ಮಾಡಿದ್ದೀವಿ. ಇವಾಗ ನಾನು ನಿಮಗೆ ಫ್ರಂಟ್ ತೋರಿಸ್ಕೊಟ್ಟೆ, ಹಾಗೆ ಬ್ಯಾಕ್ ಕೂಡ ಬೋಟ್ ನೆಕ್ ಮಾಡಿ ಅದಕ್ಕೆ ಜರ್ದೋಸಿ ಫಿಲ್ಲಿಂಗ್ ಕೊಟ್ಟು ಪರ್ಲ್ ವರ್ಕ್ ಮಾಡಿದ್ದೀವಿ. ಇದಕ್ಕೆ ಆ್ಯಕ್ಚುಲಿ ನೀವು ಬ್ಯಾಕ್ ಜಿಪ್ ಆದರೂ ಕೊಡ್ಬೋದು ಅಥವಾ ಸೈಡ್ ಜಿಪ್ ಆದರೂ ಕೊಡ್ಬೋದು. ಇದಕ್ಕೆ ನಾವು ಲೂಪ್ಸ್ ಹಾಕಿ ಶೋ ಬಟನ್ಸ್ ಕೊಟ್ಟಿದ್ದೀವಿ, ಪಿಂಕ್ ಕಲರ್ ಶೋ ಬಟನ್ಸ್ ಕೊಟ್ಟಿದ್ದೀವಿ, ಸ್ವಲ್ಪ ಹೈಲೈಟ್ ಆಗುತ್ತೆ ಅಂತೆ. ನಾನು ಇವಾಗ ತೋರಿಸಿದ್ನೆಲ್ಲ ಲಾಂಗ್ ಗೌನ್ಸು, ಪಾರ್ಟಿ ವೇರ್ ಕ್ರಾಪ್ ಟಾಪ್ಸು ಮತ್ತು ಸ್ಕರ್ಟ್ಸು, ಅದನ್ನೆಲ್ಲ ನೀವು ಬರ್ಡೇ ಪಾರ್ಟೀಸ್ಗೆ, ನೈಟ್ ರಿಸೆಪ್ಷನ್ಸ್ಗೆ, ಟೀನೇಜ್ ಹುಡುಗಿರು ಮತ್ತು ಮಿಡಲ್ ಏಜ್ ಹುಡುಗಿರು ಎಲ್ಲ ಹಾಕ್ಕೊಂಡು ಹೋಗ್ಬೋದು ಬರ್ಡೇ ಪಾರ್ಟೀಸ್ಗೆ, ರಿಸೆಪ್ಷನ್ ಪಾರ್ಟೀಸ್ಗೆ. ಲಾಂಗ್ ಗೌನ್, ಲೆಹೆಂಗಾ, ಲಾಂಗ್ ಸ್ಕರ್ಟ್, ಕ್ರಾಪ್ ಟಾಪ್ಸ್ ಹೀಗೆ ಪಾರ್ಟಿಗೆ ಹೋಗ್ಬೇಕಾದ್ರೆ ಹಾಕಿಕೊಳ್ಳಬಹುದಾದ ಡ್ರೆಸ್ಗಳ ಬಗ್ಗೆ ತಿಳಿದುಕೊಂಡ್ರಲ್ಲ. ಇದನ್ನ ನೋಡಿದ್ಮೇಲೆ ಬಹುಶಃ ನಿಮ್ಗೆ ಪಾರ್ಟಿ ವೇರ್ ಡ್ರೆಸ್ಗಳ ಬಗ್ಗೆ ಗೊಂದಲ ಇರ್ಲಿಕ್ಕಿಲ್ಲ ಅಲ್ವಾ?